ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಒಂದು ಹನಿ ವೀರ್ಯ ಉತ್ಪತ್ತಿಯಾಗಲು ಎಷ್ಟು ಹನಿ ರಕ್ತ ಬೇಕಾಗುತ್ತದೆ? ಆಪ್ಷನ್ಸ್: ಎ 40, ಬಿ 30, ಸಿ 20, ಡಿ 10. ಸರಿಯಾದ ಉತ್ತರ ಆಪ್ಷನ್ ಎ 40. ಪುರುಷನ ದೇಹದಲ್ಲಿ ಒಂದು ಹನಿ ವೀರ್ಯ ಉತ್ಪತ್ತಿಯಾಗಲು 8ರಿಂದ 40 ಹನಿ ರಕ್ತ ಬೇಕಾಗುತ್ತದೆ. ಎರಡನೇ ಪ್ರಶ್ನೆ, ಯಾವ ದೇಶದಲ್ಲಿ ಹಾಲು ಅತ್ಯಂತ ಜನಪ್ರಿಯ ಪಾನೀಯವಾಗಿದೆ? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಫಿನ್ಲ್ಯಾಂಡ್, ಡಿ ಟೋಕಿಯೋ. ಸರಿಯಾದ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ನಲ್ಲಿ ಫಿನ್ಗಳು ತಮ್ಮ ಆಹಾರ ಸಂಸ್ಕೃತಿಯ ಭಾಗವಾಗಿರುವುದರಿಂದ ಹೆಚ್ಚಿನ ಡೈರಿ ಉತ್ಪನ್ನಗಳನ್ನು ಸೇವಿಸುತ್ತಾರೆ. ಹೆಚ್ಚಿನ ಫಿನ್ಗಳು ತಮ್ಮ ಊಟದೊಂದಿಗೆ ಮಜ್ಜಿಗೆಗೆ ಸಮಾನವಾದ 1 ಲೋಟ ಹಾಲನ್ನು ತೆಗೆದುಕೊಳ್ಳುತ್ತಾರೆ. ಹೀಗಾಗಿ ಫಿನ್ಲ್ಯಾಂಡ್ ದೇಶದಲ್ಲಿ ಹಾಲು ಅತ್ಯಂತ ಜನಪ್ರಿಯ ಪಾನೀಯವಾಗಿದೆ. ಮೂರನೇ ಪ್ರಶ್ನೆ, ಅತಿಯಾದ ಬಾಯಾರಿಕೆ ಯಾವ ರೋಗದ ಸೂಚನೆಯನ್ನು ನೀಡುತ್ತದೆ? ಆಪ್ಷನ್ಸ್: ಎ ಹೃದಯಾಘಾತ, ಬಿ ಮಧುಮೇಹ, ಸಿ ರಕ್ತಹೀನತೆ, ಡಿ ಬೊಜ್ಜು. ಸರಿಯಾದ ಉತ್ತರ ಆಪ್ಷನ್ ಬಿ ಮಧುಮೇಹ. ಸಕ್ಕರೆ ಕಾಯಿಲೆ ಇರುವ ಜನರಲ್ಲಿ ಹೆಚ್ಚಿನ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡುವುದು, ಕಣ್ಣು ಮಂಜಾಗುವುದು ಇತ್ಯಾದಿ ಕಾಣಿಸುತ್ತಿರುತ್ತದೆ. ಇದು ಮಧುಮೇಹದ ಲಕ್ಷಣವಾಗಿದ್ದು ಕಿಡ್ನಿಗಳು, ರಕ್ತನಾಳಗಳು, ಕಣ್ಣುಗಳು ಹಾಗೂ ನರಮಂಡಲಕ್ಕೆ ಸಮಸ್ಯೆಯನ್ನು ತರುತ್ತದೆ. ನಾಲ್ಕನೇ ಪ್ರಶ್ನೆ, ಯಾವ ದೇಶವನ್ನು ಬೆಳ್ಳಿಯ ಭೂಮಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಆಸ್ಟ್ರೇಲಿಯಾ, ಬಿ ನ್ಯೂಯಾರ್ಕ್, ಸಿ ಅರ್ಜೆಂಟೀನಾ, ಡಿ ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಅರ್ಜೆಂಟೀನಾ. ಅರ್ಜೆಂಟೀನಾವು ರಹಸ್ಯಗಳು ಮತ್ತು ಅದ್ಭುತ ಆವಿಷ್ಕಾರಗಳಿಂದ ಕೂಡಿದೆ. ಇದರ ಹೆಸರನ್ನು ಅಕ್ಷರಶಃ ಬೆಳ್ಳಿಯ ಭೂಮಿ ಎಂದು ಅನುವಾದಿಸಲಾಗುತ್ತದೆ. ಐದನೇ ಪ್ರಶ್ನೆ, ದೇಹದಲ್ಲಿ ಉಷ್ಣತೆಯನ್ನು ತಕ್ಷಣವೇ ಕಡಿಮೆ ಮಾಡುವ ಆಹಾರ ಯಾವುದು? ಆಪ್ಷನ್ಸ್: ಎ ಬೆಲ್ಲ, ಬಿ ಮೊಸರು, ಸಿ ಜೀರಿಗೆ, ಡಿ ಈರುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಡಿ ಈರುಳ್ಳಿ. ಈರುಳ್ಳಿ ತಂಪಾಗಿಸುವ ಪರಿಣಾಮವನ್ನು ಹೊಂದಿದೆ. ಇದು ಅಲರ್ಜಿ ವಿರೋಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸೂರ್ಯನ ಹೊಡೆತದಿಂದ ನಮ್ಮನ್ನು ರಕ್ಷಿಸಲು ಸಹ ಇದು ಪ್ರಯೋಜನಕಾರಿಯಾಗಿದೆ. ಮತ್ತು ಪ್ರತಿನಿತ್ಯ ನಮ್ಮ ಆಹಾರದಲ್ಲಿ ಹಸಿ ಈರುಳ್ಳಿಯನ್ನು ಬಳಸುವುದರಿಂದ ನಮ್ಮ ದೇಹದ ಶಾಖವನ್ನು ಸಮಾನ ಪ್ರಮಾಣದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ನುಗ್ಗೆಕಾಯಿ ಬೇಯಿಸಿದ ನೀರನ್ನು ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಕರುಳು ಶುಚಿ, ಬಿ ಶಾಖ ಹೆಚ್ಚುತ್ತದೆ, ಸಿ ಶೀತ, ಡಿ ಅಲ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಕರುಳು ಶುಚಿ. ನುಗ್ಗೆಕಾಯಿ ಬೇಯಿಸಿದ ನೀರನ್ನು ಸೇವಿಸುವುದರಿಂದ ಇದು ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕಾರಿಯಾಗಿದೆ ಹಾಗೂ ದೇಹದಲ್ಲಿ ಕಬ್ಬಿಣದ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ರಕ್ತಹೀನತೆಯ ಚಿಕಿತ್ಸೆಯಲ್ಲಿ ಬಹಳಷ್ಟು ಸಹಾಯ ಮಾಡುತ್ತದೆ. ಏಳನೇ ಪ್ರಶ್ನೆ, ಹಸಿವಾದಾಗ ತನ್ನನ್ನು ತಾನೇ ತಿನ್ನುವ ಜೀವಿ ಯಾವುದು? ಆಪ್ಷನ್ಸ್: ಎ ಕಪ್ಪೆ, ಬಿ ತೋಳ, ಸಿ ಹಾವು, ಡಿ ಉಡ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾವು. ಒತ್ತಡ, ತಾಪಮಾನ ನಿಯಂತ್ರಣ ಸಮಸ್ಯೆಗಳು, ಹೈಪರ್ ಮೆಟಬಾಲಿಸಮ್, ಹಸಿವು, ಚೆಲ್ಲುವಿಕೆ, ಸಂಕೋಚನದ ಆವಾಸಸ್ಥಾನ, ಅನಾರೋಗ್ಯ ಅಥವಾ ಗೊಂದಲದಿಂದಾಗಿ ಹಾವುಗಳು ತಮ್ಮನ್ನು ತಾವೇ ತಿನ್ನುತ್ತವೆ. ಎಂಟನೇ ಪ್ರಶ್ನೆ, ಹೆಚ್ಚಾಗಿ ಬಿಸ್ಕೆಟ್ಸ್ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ ಸ್ಥೂಲಕಾಯ, ಬಿ ಅಧಿಕ ಬೊಜ್ಜು, ಸಿ ಮಧುಮೇಹ, ಡಿ ಹೃದ್ರೋಗ.
ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಬಿಸ್ಕೆಟ್ಗಳು ಸಾಮಾನ್ಯವಾಗಿ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು, ಸಕ್ಕರೆ ಮತ್ತು ಕೊಬ್ಬುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ. ಇದನ್ನು ಅಧಿಕವಾಗಿ ಸೇವಿಸುವುದರಿಂದ ತೂಕ ಹೆಚ್ಚಾಗುತ್ತದೆ. ಅಲ್ಲದೆ ಸ್ಥೂಲಕಾಯತೆ, ಟೈಪ್ 2 ಮಧುಮೇಹ, ಹೃದ್ರೋಗ ಮತ್ತು ಅಧಿಕ ರಕ್ತದೊತ್ತಡದಂತಹ ದೀರ್ಘಕಾಲದ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ತಂದೊಡ್ಡುತ್ತದೆ. 9ನೇ ಪ್ರಶ್ನೆ, ಯಾವ ಪ್ರಾಣಿಯನ್ನು ಸಾಕುವುದರಿಂದ ಹಣದ ಆಕರ್ಷಣೆಯಾಗುತ್ತದೆ? ಆಪ್ಷನ್ಸ್: ಎ ಮೀನು, ಬಿ ನಾಯಿ, ಸಿ ಬೆಕ್ಕು, ಡಿ ಹಸು. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಕ್ಕು. ಕೆಲವರ ನಂಬಿಕೆಗಳ ಪ್ರಕಾರ ಬೆಕ್ಕು ಹಣವನ್ನು ಆಕರ್ಷಿಸುವಂತಹ ಪ್ರಾಣಿಯಾಗಿದ್ದು, ಇದನ್ನು ಮನೆಯಲ್ಲಿ ಸಾಕುವುದರಿಂದ ಲಕ್ಷ್ಮಿಯ ಕೃಪಾಕಟಾಕ್ಷವನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ. ಮನೆಯಲ್ಲಿ ಬೆಕ್ಕು ಇರುವುದರಿಂದ ನಕಾರಾತ್ಮಕ ಶಕ್ತಿಗಳು ಹೊರಹೋಗುತ್ತವೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಹಣ ಬಾರದಂತೆ ಯಾವುದಾದರೂ ದೋಷ ನಿಮ್ಮ ಮನೆಯಲ್ಲಿ ಇದ್ದರೆ ಬೆಕ್ಕನ್ನು ಸಾಕುವ ಮೂಲಕ ಆ ದೋಷದಿಂದ ಮುಕ್ತಿಯನ್ನು ಪಡೆಯಬಹುದು ಎಂದು ಹೇಳಲಾಗುತ್ತದೆ. 10ನೇ ಪ್ರಶ್ನೆ, ಭಾರತದಲ್ಲಿ ಒಟ್ಟು ಎಷ್ಟು ದೇವಾಲಯಗಳಿವೆ? ಆಪ್ಷನ್ಸ್: ಎ 10 ಲಕ್ಷ, ಬಿ 100 ಲಕ್ಷ, ಸಿ 10 ಮಿಲಿಯನ್, ಡಿ 2 ಮಿಲಿಯನ್. ಸರಿಯಾದ ಉತ್ತರ ಆಪ್ಷನ್ ಡಿ 2 ಮಿಲಿಯನ್. ಭಾರತದಲ್ಲಿ ಸುಮಾರು 2 ಮಿಲಿಯನ್ ದೇವಾಲಯಗಳಿವೆ ಎಂದು ಅಂದಾಜಿಸಲಾಗಿದೆ ಮತ್ತು ಪ್ರತಿ ವರ್ಷ ಈ ಸಂಖ್ಯೆ ಇನ್ನೂ ಹೆಚ್ಚುತ್ತಿದೆ ಎಂದು ಹೇಳಲಾಗುತ್ತದೆ. ದೇಶದಾದ್ಯಂತ ಸಾಕಷ್ಟು ಹಿಂದೂ ದೇವಾಲಯಗಳು, ಬೌದ್ಧ ದೇವಾಲಯಗಳು, ಜೈನ್ ದೇವಾಲಯಗಳು, ಸಿಖ್ ದೇವಾಲಯಗಳು, ಚರ್ಚ್ಗಳು ಮತ್ತು ಮಸೀದಿಗಳನ್ನು ಕಾಣಬಹುದಾಗಿದೆ. 11ನೇ ಪ್ರಶ್ನೆ, ಎಷ್ಟು ನಿಮಿಷಗಳ ಕಾಲ ಸ್ನಾನ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು? ಆಪ್ಷನ್ಸ್: ಎ 15 ನಿಮಿಷ, ಬಿ 20 ನಿಮಿಷ, ಸಿ 10 ನಿಮಿಷ, ಡಿ 30 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಎ 15 ನಿಮಿಷ. ನಮ್ಮ ಚರ್ಮವು ಬ್ಯಾಕ್ಟೀರಿಯಾ, ಸೂಕ್ಷ್ಮ ಜೀವಿಗಳು ಮತ್ತು ಶುಷ್ಕತೆಯಿಂದ ಸುರಕ್ಷಿತವಾಗಿರಿಸುವ ರಕ್ಷಣಾತ್ಮಕ ಪದರವನ್ನು ಹೊಂದಿದೆ. ಹೆಚ್ಚಿನ ಸಮಯದವರೆಗೂ ಸ್ನಾನ ಮಾಡುವುದರಿಂದ ಇದು ಚರ್ಮವನ್ನು ಒಣಗಿಸುತ್ತದೆ, ತುರಿಕೆ ಮೂಡುತ್ತದೆ, ಕಿರಿಕಿರಿಯುಂಟು ಮಾಡುತ್ತದೆ ಮತ್ತು ಚರ್ಮದ ಸೋಂಕುಗಳಿಗೆ ಗುರಿಯಾಗುತ್ತದೆ. ಹೆಚ್ಚಿನ ಸಮಯದವರೆಗೂ ಸ್ನಾನ ಮಾಡುವುದರಿಂದ ಅಲರ್ಜಿಯ ಪ್ರತಿಕ್ರಿಯೆಗಳು ಮತ್ತು ಸೋಂಕುಗಳು ಉಂಟಾಗಬಹುದು. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಹೆಣ್ಣು ಮಕ್ಕಳು ಮೆಹಂದಿಯನ್ನು ಹಾಕುವುದರ ಸಂಕೇತವೇನು? ಆಪ್ಷನ್ಸ್: ಎ ಸಮೃದ್ಧಿ, ಬಿ ಅದೃಷ್ಟ, ಸಿ ಅಲಂಕಾರ, ಡಿ ಆಚರಣೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಭಾರತದಲ್ಲಿ ಹಿಂದೂ ವಿವಾಹಗಳು, ಹಬ್ಬಗಳು ಮತ್ತು ಇತರ ಆಚರಣೆಗಳಲ್ಲಿ ಸಾಂಪ್ರದಾಯಿಕವಾಗಿ ಮೆಹಂದಿಯನ್ನು ಕೈ ಮತ್ತು ಕಾಲುಗಳ ಮೇಲೆ ಅನ್ವಯಿಸಲಾಗುತ್ತದೆ. ಇದು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.